ಟಿ.ನರಸೀಪುರ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಪ್ರಾದೇಶಿಕ ಮತ್ತು ಅರಣ್ಯ ಇಲಾಖೆ ಹಾಗೂ ನ್ಯಾಯಾಂಗ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಕೋರ್ಟ್ ಆವರಣದಲ್ಲಿ ಗಿಡ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ BH ಹನುಮಂತರವರು, ಇವತ್ತಿನ ದಿನ ನಮ್ಮ ಸುತ್ತಮುತ್ತಲೂ ಎಷ್ಟೇ ಗಿಡ ಮರಗಳಿದ್ದರೂ ಕೂಡ ನಮಗೆ ಶುದ್ಧ ಗಾಳಿ, ಶುದ್ಧವಾದ ನೀರು ಹಾಗೂ ಶುದ್ಧವಾದ ವಾತಾವರಣ ಸಿಗುವಲ್ಲಿ ಕೊರತೆ ಉಂಟಾಗ್ತಾ ಇದೆ. ಅದರಿಂದ ನಾವು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ತ್ಯಜಿಸಬೇಕು. ಪ್ರತಿನಿತ್ಯ ಯಾವುದಾದರೂ ಒಂದು ರೀತಿಯಲ್ಲಿ ನಾವು ಪ್ಲಾಸ್ಟಿಕ್ ಬಳಸ್ತಾ ಇದ್ದೇವೆ. ಪ್ಲಾಸ್ಟಿಕ್ ಬಳಕೆಯನ್ನ ತ್ಯಜಿಸಿ ಬಟ್ಟೆಯ ಬ್ಯಾಗ್ಗಳನ್ನು ಬಳಸುವ ಮೂಲಕ ಎಲ್ಲರೂ ಪರಿಸರ ಸಂರಕ್ಷಣೆ ಮಾಡಬೇಕು ಎಂದರು. ಈ ವೇಳೆ ಗೌರವಾನ್ವಿತ ನ್ಯಾಯಾಧೀಶರಾದ HR ಸಚಿನ್, ವಕೀಲರಾದ ಸಂಘದ ಅಧ್ಯಕ್ಷ ಮಹದೇವಸ್ವಾಮಿ, ವಲಯ ಅರಣ್ಯಾಧಿಕಾರಿಗಳಾದ H ಉಮೇಶ್ ಹಾಗೂ ST ರಾಜೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಜಾಸ್ತಿ ನೀರು ಹಾಕ್ಬೇಕು. ಆಮೇಲೆ ಜಯದವ್ರು ಹೋಯ್ತಾರೆ. ಆಮೇಲೆ ಬೆಳಿಗ್ಗೆ ಹೋದ್ರ ಹಂಗಿಲ್ಲ. ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರ ಪ್ರಯುಕ್ತವಾಗಿ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಗಿಡಗಳನ್ನು ನೆಟ್ಟು ಅದನ್ನು ಬೆಳೆಸ್ಬೇಕನ್ನುವ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಈ ಒಂದು ಕೆಲಸವನ್ನು ಮಾಡಿದ್ದೇವೆ. ನಮಗೆಲ್ಲ ಗೊತ್ತಿದೆ, ಇವತ್ತು ನಮ್ಮ ಸುತ್ತಮುತ್ತ ಎಷ್ಟೇ ಮರಗಿಡಗಳಿರ್ಬೋದು, ಅದಾಗಿ ಕೂಡ ನಮಗೆ ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ವಾತಾವರಣ ಸ್ವಲ್ಪ ಸಿಗೋದ್ರಲ್ಲಿ ಕೊರತೆ ಆಗ್ತಿದೆ. ಇದಕ್ಕೆ ಕಾರಣ ಯಾರು ಅಂತ, ಏನು ಎತ್ತ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಈ ಒಂದು ಅಂತಾರಾಷ್ಟ್ರೀಯ ಏನಿದು ವಿಶ್ವ ಪರಿಸರ ದಿನಾಚರಣೆ ಏನಿದೆ, ಇದರ ಒಂದು ಪ್ರಯುಕ್ತವಾಗಿ ಸಂಪೂರ್ಣವಾಗಿ ಪ್ಲಾಸ್ಟಿಕ್ಕನ್ನು ತ್ಯಜಿಸಬೇಕು ಅನ್ನೋದು ಈ ಒಂದು ದಿನದ ಮುಖ್ಯ ಉದ್ದೇಶ. ಹಾಗಾಗಿ ನಾವೆಲ್ಲರೂ ಕೂಡ ಪ್ರತಿನಿತ್ಯ ನಾವು ಒಂದಲ್ಲ ಒಂದು ರೀತಿ ನಾವು ಪ್ಲಾಸ್ಟಿಕ್ ಬಳಕೆಗೆ ಬರ್ತಾ ಇರ್ತೀವಿ. ಎಲ್ಲರನ್ನೂ ಸೇರಿಸ್ಕೊಳ್ಳೋದು ಅದು ನಮಗೆ ತಿಳಿದು ನಾವು ಕೂಡ ಬರುತ್ತೆ. ಆದರೆ ಪ್ರತಿನಿತ್ಯ ನಾವು ಏನೋ ಮನೆಗೆ ದಿನಸಿ ತರಕ್ಕೆ ಹೋದರೂ ಕೂಡ, ಯಾವುದೇ ಸಾಮಗ್ರಿ ತರಕ್ಕೆ ಹೋದರೂ ಕೂಡ ನಾವೊಂದು ಕೆಲಸ ಮಾಡ್ಬೇಕಂತ ಹೇಳಿದ್ರೆ, ನಮ್ಮ ಮನೆಗಳಿಂದನೇ ನಾವು ಒಂದೊಂದು ಬಟ್ಟೆ ಬ್ಯಾಗ್ಗಳನ್ನು ತೊಗೊಂಡು ಹೋದರೆ ಬಹುಶಃ ಪ್ಲಾಸ್ಟಿಕ್ಗೆ ನಾವು ವಿಷಯನೋ ಬೇಡ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಇವತ್ತಿನ ಒಂದು ಜಂಜಾಟದಲ್ಲಿ ಪ್ರತಿನಿತ್ಯ ನಾವು ಪ್ಲಾಸ್ಟಿಕ್ ಬಳಕೆ ಆಗಿ ನಾವೇನು ಮಾಡ್ತೀವಿ, ನಮ್ಮ ಕೆಲಸ ಆದಮೇಲೆ ಪ್ಲಾಸ್ಟಿಕ್ ಎಲ್ಲೋ ಬಿಸಾಕ್ತೀವಿ. ನಮ್ಮ ಕಾಂಪೌಂಡ್ ಆಗಿರ್ಬೋದು, ಕಾಂಪೌಂಡಿಂದ ಹೊರಗಾಗ್ಬೋದು, ಅಥವಾ ಪ್ರತಿನಿತ್ಯ ಮುನ್ಸಿಪಾಲ್ಟಿಯವ್ರು ಬರೋಂಥ ವಾಹನಗಳೇ ಆಗ್ಬೋದು. ಆದರೆ ಅಂತಿಮವಾಗಿ ನಮ್ಮ ಭೂಮಿಗೆ ಎಲ್ಲಾದರೂ ಒಂದು ಪರಿಸರಕ್ಕೆ ಹೋಗಿ ಅದು ಸಿಲುಕೊಂಡಾಗ, ಈಗ ದನಕರುಗಳು ನೀವು ನೋಡಿದಿರಿ, ಪ್ರತಿನಿತ್ಯ ದನಕರುಗಳು ಬೀದಿಲಿ ತಿರುಗಾಡ್ತಿರ್ತವೆ, ಅವು ತಿಂತವೆ, ಅದರ ಹಾಲುಗಳನ್ನು ನಾವು ಕುಡಿತೀವಿ. ಒಂದಲ್ಲ ಒಂದು ರೀತಿ ಅದು ಮಾನವನ ಆರೋಗ್ಯಕ್ಕೆ ಹಾನಿಕರ.